ಹೆಲೋ ಎವ್ರಿವನ್, ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್. ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಆಗಿ ಹೆಲ್ತಿ ರೆಸಿಪಿ ಆದ ಸ್ವೀಟ್ ಪಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದ್ಸಲ ಟ್ರೈ ಮಾಡಿ. ಸ್ವೀಟ್ ಇಷ್ಟ ಪಡೋರ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಗಾಗ್ಲಿ ಇಲ್ಲ ಈವ್ನಿಂಗ್ ಸ್ನಾಕ್ಸ್ ಟೈಮ್ ಅಲ್ಲಾಗ್ಲಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈಗ ರೆಸಿಪಿ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದ್ಲಿಗೆ 1 ಕಪ್ ರವೆನ ತಗೊಂಡಿದೀನಿ. ಮಾಮೂಲಿ ಉಪ್ಮಾ ರವೆನೆ ತಗೊಂಡಿದೀನಿ. ನಿಮ್ಮ ಹತ್ರ ಯಾವ್ದಿದ್ರು ತಗೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ ಉಪ್ಮಾ ರವೆನ 1 ಕಪ್ ತಗೊಂಡಿದೀನಿ. ನೀವು 1 ಕಪ್ ಮೆಜರ್ಮೆಂಟ್ ತಗೊಳ್ಳಿ, ಯಾವುದೇ ಕಪ್ ತಗೊಳ್ಳಿ. ಈಗ 2 ಏಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ತಿದೀನಿ. ನೋಡಿ, ಈಗ ರವೆ ಹಾಗೂ ಏಲಕ್ಕಿ ತುಂಬಾನೇ ನೀಟಾಗಿ ಪುಡಿ ಆಗಿದೆ. ನೋಡಿ, ಟಚ್ ಮಾಡಿದಾಗ ನುಣ್ಣಗೆ ಇರಬೇಕು. ಈಗ ಒಂದು ಬೌಲ್ನ ತಗೊಂಡು ಪುಡಿ ಮಾಡಿರುವಂತ ರವೆ ಪೌಡರ್ನ ಸೇರಿಸ್ಕೊಳ್ತಿದೀನಿ. 1/4 ಟೇಬಲ್ ಸ್ಪೂನ್ ಉಪ್ಪು, 1/4 ಟೇಬಲ್ ಸ್ಪೂನ್ ಸೋಡಾನ ಸೇರಿಸ್ಕೊಂಡಿದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಹುರಿದಿರುವಂತ ಎಳ್ಳನ್ನ ಸೇರಿಸಿದೀನಿ. 1 ಕಪ್ನ ಅಳತೆ ನೋಡ್ಕೊಂಡು ಅರ್ಧ ಕಪ್ಪು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದೀನಿ. ನೋಡಿ, ನೀವು ಆಗ್ಲಿಂದ ನೋಡ್ತಿದ್ದೀರಿ, ನಾನು ಅದೇ ಕಪ್ಪಲ್ಲೇ ಎಲ್ಲ ಅಳತೆ ತಗೊಂಡಿದೀನಿ. ನೀವು ಅದೇ ರೀತಿ ಯಾವುದೋ 1 ಕಪ್ ಅಳತೆಯಲ್ಲಿ ಎಲ್ಲ ಮೆಜರ್ಮೆಂಟ್ ನೋಡ್ಕೊಳ್ಳಿ. ನಂತರ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಒಂದು ಪಾತ್ರೆ ಇಡಿ. ನೋಡಿ, 1 ಕಪ್ ಆಗೋಷ್ಟು ಬೆಲ್ಲನ ತಗೊಂಡಿದೀನಿ. 1 ಕಪ್ ಆಗೋಷ್ಟು ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಪಾಕೋ ಬರೋ ಅವಶ್ಯಕತೆ ಏನಿಲ್ಲ. ಪುಡಿ ಮಾಡಿ ಸಹ ಬೆಲ್ಲನ ಸೇರಿಸ್ಕೊಳ್ಳಿ, ಬೇಗ ಕರಗತ್ತೆ. ಜಸ್ಟ್ ಕರಗಬೇಕು ಅಷ್ಟೇ. ನೋಡಿ, ಕರಗಿದೆ ಬೆಲ್ಲ ಎಲ್ಲ. ಕರಗಿದ್ದಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ನೋಡಿ, ನಂತರ ಶೋಧಿಸ್ಕೋಬೇಕಾಗತ್ತೆ. ಕಾಫಿ ಫಿಲ್ಟರ್ನ ತಗೊಂಡು ನಾನು ಬೆಲ್ಲನ ಶೋಧಿಸ್ಕೊಳ್ತಿದ್ದೀನಿ. ನೋಡಿ, ನೀವೇ ನೋಡಿ ಎಷ್ಟು ಕಸ ಇರುತ್ತೆ ಅಂತ ಬೆಲ್ಲದಲ್ಲಿ. ಡೈರೆಕ್ಟ್ ಆಗಿ ಸೇರಿಸ್ಕೊಳೋದಕ್ಕಿಂತ ಯಾವುದೇ ಅಡಿಗೆ ಮಾಡ್ಲಿ ಶೋಧಿಸ್ಕೊಂಡು ಸೇರಿಸ್ಕೊಳ್ಳಿ, ಬೆಲ್ಲ ನೀಟಾಗಿರುತ್ತೆ. ಈಗ ಬರೋ ಬೆಲ್ಲದಲ್ಲೆಲ್ಲ ಕಸ ತುಂಬಾನೇ ಇರುತ್ತೆ. ಬೆಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. 1-2 ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಯಾವ ರೀತಿ ನಾನು ಮಿಕ್ಸ್ ಮಾಡ್ತಿದ್ದೀನಿ ಅಂತ. ನೋಡಿ, ನಾವು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದ್ರಿಂದ ರವೆ ಸೇರಿಸಿರೋದಲ್ವಾ, ರವೆ ಚೆನ್ನಾಗಿ ನೆನಿಬೇಕು. ಕಾಯಿಸಿ ಆರಿಸಿರೋ ಅಂತ ಹಾಲ್ನ 1 ಕಪ್ ತಗೊಂಡಿದ್ದೀನಿ. ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡಿರೋಂಥದ್ದು 5 ರಿಂದ 10 ನಿಮಿಷ ನೆನಿಬೇಕು. ಆಗ ಅದು ಗಟ್ಟಿ ಬಂದ್ಬಿಡತ್ತೆ. ರವೆ ಹಾಕಿರೋದ್ರಿಂದ ನೀರಿನ ಅಂಶನೆಲ್ಲ ಚೆನ್ನಾಗಿ ಹೀರ್ಕೊಂಡು ಹಿಟ್ಟು ಗಟ್ಟಿ ಬರುತ್ತೆ. ನೋಡಿ, 5 ರಿಂದ 10 ನಿಮಿಷ ಚೆನ್ನಾಗಿ ನೆನ್ಸ್ಕೊಳ್ಳಿ. 10 ನಿಮಿಷ ಆದ್ರೆ ಸಾಕಾಗತ್ತೆ. ಗ್ಯಾಸ್ ಸ್ಟವ್ನ ಹಚ್ಕೊಂಡು ಪಡ್ಡು ಮಾಡೋ ಅಂತ ತವಾನ ಬಿಸಿ ಮಾಡ್ತಿದ್ದೀನಿ. ಬಿಸಿ ಆದ ನಂತರ 1/4 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ. ನಂತರ ನೋಡಿ, ನಾವು ಮಿಕ್ಸ್ ಮಾಡಿರೋ ಅಂತ ಮಿಶ್ರಣನ ಸ್ವಲ್ಪದಾಗಿ ಪಡ್ಡು ಮಾಡೋ ಅಂತ ಹೆಂಚಿಗೆ ಸೇರಿಸ್ಕೋಬೇಕು. ಎಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, 2 ನಿಮಿಷ ಆಗಿದೆ. ಈಗ ನಿಧಾನಕ್ಕೆ 1 ಸ್ಪೂನ್ ನ ಮೂಲಕ ಚೆನ್ನಾಗಿ ಸೈಡ್ಗೆ ತಿರ್ಸ್ಕೋಬೇಕು. ನೋಡಿ ಯಾವ ರೀತಿ ತಿರ್ಸ್ತಿದೀನಿ ಅಂತ. ಈಗ ಅದನ್ನ ರಿವರ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಾಡಿ, ಆದಷ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಬೆಲ್ಲ ಸೇರಿಸಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗತ್ತೆ ಅಷ್ಟೇ, ಆದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರತ್ತೆ. ನೋಡಿ, 2 ಸೈಡು ಬೇಯಿಸ್ಕೋಬೇಕಾಗತ್ತೆ. ಮತ್ತೆ 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಿದ್ದೀನಿ. ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ, ಆದಷ್ಟು ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋದು ಬೇಡ. 2 ಸೈಡ್ ಬೆಂದಿರೋ ಅಂತ ಪಡ್ಡುನ ನೋಡಿ ನಾನು ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಧಾನಕ್ಕೆ ಎತ್ಕೊಳ್ಳಿ, ಏನು ಕಷ್ಟ ಅನ್ಸೋದಿಲ್ಲ. ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ. ನಾಳೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.